ಒಂದು ವೃದ್ಧಾಶ್ರಮಕ್ಕೆ ಕಾಕತದೊಡನೆ 2,000 ರೂಪಾಯಿಯ ಮನಿ ಆರ್ಡರ್ ಬಂದಿತ್ತು. ಆ ಕಾಕತದಲ್ಲಿ ನಾನು, ನನ್ನ ಹೆಂಡತಿ, ನಮ್ಮ ಮನೆಯ ಮುಂದೆ ಒಂದು ಸಣ್ಣ ಕ್ಯಾಂಟೀನ್ ನಡೆಸುತ್ತಿದ್ದೇವೆ. ನಮಗೆ ಬಹಳ ವಯಸ್ಸಾಗಿದೆ ಮತ್ತು ನಮಗೆ ಬೇರೆ ಯಾರೂ ಇಲ್ಲ. ನಾನು ಮೊದಲು ಸತ್ತರೆ ನನ್ನ ಹೆಂಡತಿಯನ್ನು ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ. ಹೀಗಾಗಿ ನಾನು ಇನ್ನು ಮುಂದೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಕಳಿಸುವೆನು. 1,000 ರೂಪಾಯಿ ನೀವು ನಿಮ್ಮ ವೃದ್ಧಾಶ್ರಮಕ್ಕಾಗಿ ಬಳಸಿಕೊಳ್ಳಿ. ಇನ್ನು 1,000 ನನ್ನ ಹೆಂಡತಿಯ ಹೆಸರಿನಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳಿ. 1 ತಿಂಗಳು ನಿಮಗೆ ನನ್ನ ಹಣ ಸಿಗಲಿಲ್ಲವಾದರೆ ದಯವಿಟ್ಟು ನಾನು ಕೆಳಗೆ ಬರೆದಂಥ ವಿಳಾಸಕ್ಕೆ ಬಂದು ನನ್ನ ಹೆಂಡತಿಯನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗಿ ರಾಮಸ್ವಾಮಿ ಎಂದು ಬರೆದಿತ್ತು. ಕೆಲಸ ಮಾಡುವವರು ರಾಮಸ್ವಾಮಿಯನ್ನು ಭೇಟಿಯಾಗಲು ಆ ವಿಳಾಸಕ್ಕೆ ಹೋದರು. ಅದು ಸಣ್ಣ ಗುಡಿಸಲು ಮತ್ತು ಅಲ್ಲಿ ವಯಸ್ಸಾದ 2 ಕೆಲಸ ಮಾಡುತ್ತಿದ್ದರು. ಅನೇಕರು ಬಂದು ಇಡ್ಲಿ ಹಾಗೂ ಇತರ ತಿಂಡಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಆಶ್ಚರ್ಯವೆಂದರೆ ಅವರಿಬ್ಬರು ಕೆಲಸ ಮಾಡುವುದರಲ್ಲಿ ಮಗ್ನರಾಗಿದ್ದರು. ಗ್ರಾಹಕರು ತಾವು ಕೊಡಬೇಕಾದ ಹಣವನ್ನು ಅಲ್ಲಿದ್ದ ಟೇಬಲ್ ಮೇಲೆ ಇಡುತ್ತಿದ್ದರು ಮತ್ತು ಚಿಲ್ಲರೆಯನ್ನು ತಾವೇ ತೆಗೆದುಕೊಂಡು ಹೋಗುತ್ತಿದ್ದರು. ಇದನ್ನು ನೋಡಿದ್ದ ವೃದ್ಧಾಶ್ರಮದವರು ಅಜ್ಜ ಹಣವನ್ನು ತೆಗೆದುಕೊಳ್ಳಲು ಯಾಕೆ ಕುಳಿತಿಲ್ಲ ಎಂದು ಕೇಳಿದಾಗ, ಅಜ್ಜನು, ಯಾರೂ ನನಗೆ ಮೋಸ ಮಾಡುವುದಿಲ್ಲ ಮತ್ತು ನಾನು ಎಂದೂ ನಷ್ಟವನ್ನು ಅನುಭವಿಸಿರುವುದಿಲ್ಲ ಎಂದರು. ಅವರು ರಾಮಸ್ವಾಮಿಯೊಡನೆ ಮಾತನಾಡಿ ಸಂತೋಷವಾಗಿ ಹಿಂದಿರುಗಿದರು. ಅನೇಕ ತಿಂಗಳುಗಳ ನಂತರ 1 ತಿಂಗಳು ಅವರಿಗೆ ಹಣ ಬರಲಿಲ್ಲ. ಆಗ ವೃದ್ಧಾಶ್ರಮದ ವ್ಯವಸ್ಥಾಪಕರು ತಾವಾಗಿಯೇ ಆ ವಿಳಾಸಕ್ಕೆ ಹೋದರು. ಆಗ ಅಜ್ಜಿ ಒಬ್ಬರೇ ಜನರಿಗೆ ಇಡ್ಲಿಯನ್ನು ಕೊಡುತ್ತಿರುವುದನ್ನು ನೋಡಿದರು. ಹೋಗಿ ವಿಚಾರಿಸಿದಾಗ ಅಜ್ಜ 15 ದಿನಗಳ ಮುಂಚೆ ನಿಧನರಾದರೆಂದು ತಿಳಿದುಕೊಂಡರು. ಅವರು ಅಜ್ಜಿಗೆ, ನೀವು ನನ್ನ ಜೊತೆ ವೃದ್ಧಾಶ್ರಮಕ್ಕೆ ಬನ್ನಿ ಎಂದು ಕರೆದಾಗ ಆಕೆ, ನನ್ನಿಂದ ಸಾಧ್ಯವಾದಷ್ಟು ದಿನ ನಾನು ಹಸಿದವರಿಗೆ ಆಹಾರವನ್ನು ಕೊಟ್ಟು ಅವರ ಸೇವೆ ಮಾಡುತ್ತೇನೆ. ಈ ತಿಂಗಳು ನಾನು ಹಣವನ್ನು ಕಳುಹಿಸಲಿಲ್ಲ. ನನ್ನನ್ನು ಕ್ಷಮಿಸಿ, ಮುಂದಿನ ತಿಂಗಳು ಖಂಡಿತವಾಗಿಯೂ ಕಳಿಸುತ್ತೇನೆ ಎಂದು ಹೇಳಿದರು. ಇದನ್ನು ಕೇಳಿದ ವ್ಯವಸ್ಥಾಪಕರು ವಿಸ್ಮಯಗೊಂಡರು ಮತ್ತು ಅಜ್ಜಿಗೆ, ನಿಮಗೆ ಆಗದೆ ಇರುವಾಗ ನನಗೆ ಕರೆ ಮಾಡಿ, ನಾವು ಬಂದು ನಿಮಗೆ ಕರೆದುಕೊಂಡು ಹೋಗುತ್ತೇವೆ ಎಂದರು. ವಯಸ್ಸಾದ ಕಾಲದಲ್ಲಿಯೂ ಸಹ ಅಜ್ಜಿ ಸುಮ್ಮನಿರದೆ ಇತರರ ಸೇವೆಯನ್ನು ಮಾಡಲು ಬಯಸಿದರು. ನಾವು ಸ್ವಾರ್ಥಿಗಳಾಗಿ ಜೀವಿಸುವುದನ್ನು ಬಿಟ್ಟು ಇತರರ ಸೇವೆ ಮಾಡುತ್ತಾ ಸಂತೋಷದ ಜೀವನವನ್ನು ನಡೆಸಲು